ಹಾಯ್ ವೀಕ್ಷಕರೇ, ಎಲ್ಲರಿಗೂ ನಮಸ್ತೆ. ಮಂಜುಳಾ ಕಿಚನ್ಗೆ ಸ್ವಾಗತ. ಫಸ್ಟ್ನೇದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಪೂರ್ತಿಯಾಗಿ ನೋಡಿ, ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವತ್ತು ಮಂಗಳೂರು ಸ್ಟೈಲ್ನಲ್ಲಿ ಮಟನ್ ಸಾಂಬಾರು ಯಾವ ರೀತಿಯಾಗಿ ಮಾಡೋದಂತೆ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ನಾನು ಬೇಯಿಸ್ಕೊಂಡಿದ್ದೀನಿ, ನಿಮಗೆ ತೋರಿಸ್ಕೊಟ್ಟಿಲ್ಲ. 1 ಸ್ಪೂನ್ ಎಣ್ಣೆ ಹಾಕಿ, ಅರ್ಧ ಟೊಮೊಟೊ, ಅರ್ಧ ಈರುಳ್ಳಿ ಹಾಕ್ಕೊಂಡು, ಅರಿಶಿನ ಉಪ್ಪು ಹಾಕ್ಕೊಂಡು ಈ ರೀತಿಯಾಗಿ ಬೇಯಿಸಿಟ್ಕೊಂಡಿದ್ದೀನಿ. 1 kg ಮಟನ್ಗೆ 2 ಈರುಳ್ಳಿ ತೊಗೊಂಡಿದ್ದೀನಿ, ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಚಿಕ್ಕದು 2 ಬೆಳ್ಳುಳ್ಳಿ ಗಡ್ಡೆ ತೊಗೊಂಡಿದ್ದೀನಿ. ಬ್ಯಾಡಗೆ ಮೆಣಸು, ಮಾಮೂಲು ಮೆಣಸು 2 ತೊಗೊಂಡಿದ್ದೀನಿ. ಅರ್ಧ ಹೋಳು ಕೊಬ್ಬರಿ, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 4 ಸ್ಪೂನ್ ಧನಿಯಾ ಅಕ್ಕ, ಜೀರಿಗೆ ಅರ್ಧ ಸ್ಪೂನ್, ಸಾಸಿವೆ, ಕಾಳು ಮೆಣಸು, ಮೆಂತೆ, ಚಕ್ಕೆ, ಲವಂಗ, ಸ್ವಲ್ಪ ಹುಣಸೆಹಣ್ಣು, 1 ಕಡಾಯಿ ತೊಗೊಂಡಿದ್ದೀನಿ. ಎಣ್ಣೆ 1-2 ಸ್ಪೂನ್ ಹಾಕ್ಕೊತೀನಿ. ಏನೇನು ತೊಗೊಂಡಿದ್ದೀರೋ ನಾವು ಸಾಂಬಾರಿಗೆ ಅದೆಲ್ಲ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. 4 ಸ್ಪೂನ್ ಧನಿಯಾ ತೊಗೊಂಡಿದ್ದೀನಿ, ಅಕ್ಕ ಧನಿಯಾ, ಅದು ಹಾಕ್ಕೊಳ್ಳೋಣ. ಎಲ್ಲ ಎಣ್ಣೆದೊಳಗೆ ಫ್ರೈ ಮಾಡಿಕೊಂಡು ಮಾಡಿದ್ರೆ ತುಂಬಾ ರುಚಿಯಾಗಿರ್ತದೆ. ಇವಾಗ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಸ್ವಲ್ಪ ಮಿಕ್ಸ್ ಮಾಡೋ ನಂತರ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಬ್ಯಾಡಗೆ ಮೆಣಸು ನಾನು 10 ತೊಗೊಂಡಿದ್ದೀನಿ. 4 ಮೀಡಿಯಮ್ ಮೆಣಸು ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಬ್ಯಾಡಗೆ ಮೆಣಸು ಹಾಕಿದರೆ ತುಂಬ ಟೇಸ್ಟಿಯಾಗಿರ್ತದೆ ಸಾಂಬಾರು. ಬ್ಯಾಡಗೆ ಮೆಣಸು ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡ್ತಾನೆ ಇರೋಣ. ನಾನು ಒಂದಿಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಇವಾಗ ಕೊಬ್ಬರಿ, ತುರುಂಬಿರೋ ಕೊಬ್ಬರಿ ಅಂಥದ್ದು ಹಾಕ್ಕೊಳ್ಳೋಣ. ಇದು ಒಂದು ಸ್ವಲ್ಪ ಹೊತ್ತು ರೋಸ್ಟ್ ಆಗಲಿ. ಘಮ ಘಮ ಅಂತ ಪರಿಮಳ ಬರ್ತಾಯಿದೆ ನೋಡಿ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ ನಾನು ಲಾಸ್ಟಲ್ಲಿ. ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ತಣ್ಣಗೆ ಆರೋಕ್ಕೆ ಬಿಡೋಣ. ತಣ್ಣಗಾರಿದೆ ನೋಡಿ. ಇವಾಗ ಇದನ್ನು ರುಬ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು. ನುಣ್ಣಿಗೆ ರುಬ್ಕೊಳ್ಳೋಣ ಇದನ್ನು ನೋಡಿ. ಈ ರೀತಿಯಾಗಿ ಇವಾಗ ನಾವು ಬೆಂದಿರೋ ಮಟನ್ ಒಳಗೆ ರುಬ್ಬಿರೋ ಅಂಥ ಮಸಾಲ ಹಾಕ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳೋಣ. ನಾನು ಮಟನ್ ಬೆಂದಾಗೆ ಉಪ್ಪು ಹಾಕ್ಕೊಂಡಿದ್ದೀನಿ ಬೇಯಿಸ್ಕೊಳ್ಳೋ ಟೈಮಲ್ಲಿ. ಆಮೇಲೆ ನೋಡಿಕೊಂಡು ನಾವು ಉಪ್ಪನ್ನು ಸೇರಿಸ್ಕೋಬೇಕು, ಉಪ್ಪು ಖಾರ. ಇವಾಗ ಕುದಿಯೋಕ್ಕೆ ಬಿಡೋಣ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡಿ ಇದನ್ನು ಕುದಿಯೋಕ್ಕೆ ಬಿಡೋಣ. ಒಂದು 10-15 ನಿಮಿಷ ಕುದಿಯೋಕ್ಕೆ ಬಿಡೋಣ ನೋಡಿ. ಈ ರೀತಿಯಾಗಿ ಕುದೀತಾ ಇದೆ. ಸಾಂಬಾರು ಘಮ ಘಮ ಅಂತ ಬರ್ತಾಯಿದೆ. ಇವಾಗ ಸ್ವಲ್ಪ ಒಗ್ಗರಣೆ, 1 ಸ್ಪೂನ್ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಒಗ್ಗರಣೆ ಹಾಕಿ ನೋಡಿ. ಮಟನ್
ಸಾಂಬಾರು ರೆಡಿಯಾಗಿದೆ. ಮಂಗಳೂರು ಸ್ಟೈಲಿನಲ್ಲೇ ಮಟನ್ ಸಾರು ರೆಡಿಯಾಗಿದೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.